ಹಾಯ್ ಹಲೋ ನಮಸ್ಕಾರ. ಪಬ್ಲಿಕ್ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಅನಿಲ್ ಮಹದೇವ್. ಇತ್ತೀಚೆಗೆ ವಸತಿ ನಿಲಯಗಳ ಕಡೆ ನಿಲಯ ಪಾಲಕರು ಕಾಣಿಸ್ತಿಲ್ಲ ಅನ್ನುವಂತಹ ಆರೋಪ ಮೇಲಿಂದ ಮೇಲೆ ಬರ್ತಾನೆ ಇದೆ. ಇತ್ತೀಚೆಗಷ್ಟೇ ದೊಡ್ಡಹಳ್ಳಿಯ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯುತ್ ಸಮಸ್ಯೆಯಿಂದ ನಲುಗಿದಂತಹ ಸುದ್ದಿ ನಮ್ಮಲ್ಲಿ ಬಿತ್ತರಿಸಲಾಗಿತ್ತು. ಅಲ್ಲಿನ ಕೆಲ ಅಧಿಕಾರಿಗಳು ಮತ್ತು ಪ್ರಾಂಶುಪಾಲರ ಮತ್ತು ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ನ್ಯೂಸ್ ಕನ್ನಡದಲ್ಲಿ ವಿಸ್ತೃತವಾಗಿ ವರದಿಯನ್ನು ಬಿತ್ತರಿಸಲಾಗಿತ್ತು. ಈಗ ಇದೇ ರೀತಿಯ ಮತ್ತೊಂದು ಸಮಸ್ಯೆಯನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದಾರೆ. ಎಸ್ ಹೌದು, ಪಾವಗಡ ಪಟ್ಟಣದ ಹೃದಯ ಭಾಗವಾಗಿರುವಂತಹ ಗುರುಭವನದ ಮೈದಾನದಲ್ಲಿರುವಂತಹ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಮೂಲಭೂತ ಸೌಲಭ್ಯಗಳಿಲ್ಲದೆ ಸಮಸ್ಯೆ ಅನುಭವಿಸುತ್ತಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಮಂಗಳವಾರ ರಾತ್ರಿ ವಿದ್ಯಾರ್ಥಿಗಳು ಕರೆಂಟ್ ಇಲ್ಲದೆ ವಸತಿ ನಿಲಯದಲ್ಲಿ ಕತ್ತಲಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ವಸತಿ ನಿಲಯದಲ್ಲಿ ಕರೆಂಟ್ ಇಲ್ಲದೆ ಇರುವುದರಿಂದ ಮಕ್ಕಳೆಲ್ಲ ಹೊರಗಡೆ ಬಂದ್ಬಿಟ್ಟು ಅಲ್ಲಿ ಮೈದಾನದಲ್ಲಿ ವಾಕಿಂಗ್ ಮಾಡುವಂತಹವರ ಮುಂದೆ ತಮ್ಮ ಗೋಳನ್ನ ಹೇಳಿಕೊಂಡಿದ್ದಾರೆ. ಸರಿಯಾಗಿ ಕಿಟ್ ಬಾಕ್ಸ್ ಕೊಡೋದಿಲ್ಲ, ಬೆಡ್ ಇಲ್ಲ, ಶೌಚಾಲಯ ಮತ್ತು ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ. ಇದರಿಂದಾಗಿ ನಾವು ಯಾವ ರೀತಿ ಸ್ವಚ್ಛವಾಗಿ ಇರಲು ಸಾಧ್ಯ ಎನ್ನುವಂತಹ ಪ್ರಶ್ನೆಯನ್ನು ಆ ಪುಟ್ಟ ಕಂದಮ್ಮಗಳು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಸೊಳ್ಳೆ ಕಾಟವು ಸಹ ಹೆಚ್ಚಾಗಿದೆ ಎನ್ನುವಂತಹ ಆರೋಪವನ್ನು ಮಕ್ಕಳು ಮಾಡಿದ್ದು, ಇಂತಹ ಸಮಸ್ಯೆಗಳ ಸರಮಾಲೆಯೇ ಈ ಒಂದು ವಸತಿ ನಿಲಯದಲ್ಲಿ ಇದೆ. ಪಾವಗಡ ಪಟ್ಟಣದ ಈ ಒಂದೇ ವಸತಿ ನಿಲಯದಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಏನು ಹೊಸದೇನಲ್ಲ. ಇತ್ತೀಚೆಗೆ ಇಂತಹ ಸಮಸ್ಯೆಗಳು ಪ್ರತಿಯೊಂದು ವಸತಿ ನಿಲಯದಲ್ಲೂ ಸಹ ಕೇಳಿ ಬರ್ತಾ ಇದೆ ಅನ್ನುವಂಥದ್ದು ಪ್ರಮುಖವಾದ ಸಂಗತಿ ಎನ್ನಬಹುದು. ಪ್ರಮುಖವಾಗಿ ನಿಲಯ ಪಾಲಕರು ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕಾದಂತಹ ಸಂದರ್ಭದಲ್ಲಿಯೇ ನಿರ್ಲಕ್ಷ್ಯ ತೋರುತ್ತಿರುವುದು ಭಾರತದ ಭವಿಷ್ಯ ಪ್ರಜೆಗಳ ಬೆಳವಣಿಗೆಯಲ್ಲಿ ಏನಾದರೂ ಆಶಿಸಲು ಸಾಧ್ಯನಾ? ಖಂಡಿತ ಇಲ್ಲ. BCM ಇಲಾಖೆ ಅಧಿಕಾರಿಗಳಂತೂ ವಸತಿ ನಿಲಯದ ಕಡೆ ಕಣ್ಣಾಯಿಸೋದೇ ಇಲ್ವಂತೆ. ತಿಂಗಳ ಅವ್ರಿಗೆ ಬರುವಂತಹ ಮಾಮೂಲು ಕೊಟ್ರೆ ಸಾಕಂತೆ ಎನ್ನುವಂತಹ ಮಾತುಗಳು ಆಗಿಂದಾಗ್ಲೇ ಆ ಸುತ್ತಮುತ್ತ ಕೇಳಿ ಬರ್ತಾ ಇರ್ತದೆ. ಅದರ ಜೊತೆಗೆ ಅಧಿಕಾರಿಗಳಿಗೆ ಮಕ್ಕಳಿಗೆ ನೀಡುವಂತಹ ಆಹಾರ ಎಷ್ಟರ ಮಟ್ಟಿಗೆ ಗುಣಮಟ್ಟವಾಗಿದೆ, ಪೌಷ್ಟಿಕ ಆಹಾರ ನೀಡ್ತಾ ಇದ್ದಾರಾ, ಅಥವಾ ಸಮರ್ಪಕವಾಗಿ ಮಕ್ಕಳಿಗೆ ಕೊಡಬೇಕಾದಂತಹ ಚಿಕನ್, ಮೊಟ್ಟೆ, ಪೌಷ್ಟಿಕ ಆಹಾರಗಳು ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ರ ಗಮನಿಸುವಂತಹ ಪುಣ್ಯಾತ್ಮ ಯಾರು ಅನ್ನುವಂಥದ್ದು ಸದ್ಯದ ಪ್ರಶ್ನೆಯಾಗಿದೆ. ಏನೇ ಆಗಿರಲಿ, ಈ ವಸತಿ ನಿಲಯ ಕೇವಲ ಉದಾಹರಣೆ ಒಂದು ಮಾತ್ರ. ಪಾವಗಡ ತಾಲೂಕಿನಲ್ಲಿ ತುಮಕೂರು ಜಿಲ್ಲಾದ್ಯಂತ ಇರುವಂತಹ ಅನೇಕ ವಸತಿ ನಿಲಯಗಳ ಪರಿಸ್ಥಿತಿಯೂ ಸಹ ಇದೇ ರೀತಿಯಲ್ಲೇ ಇದೆ. ಒಂದು ಕಡೆ ಶುಚಿ ಮತ್ತು ರುಚಿಯಾದ ಆಹಾರ ಮಾಡಿಕೊಡಲ್ಲ ಅನ್ನುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಸ್ವಚ್ಛತೆ ಅಂದರೆ ಏನು ಅನ್ನೋದರ ಪರಿಜ್ಞಾನವೇ ಇಲ್ಲದಂತಹ ರೀತಿಯಲ್ಲಿ ವಸತಿ ನಿಲಯಗಳನ್ನು ತಂದು ನಿಲ್ಲಿಸಿದ್ದಾರೆ. ಮತ್ತೊಂದಷ್ಟು ಕಡೆ ವಿದ್ಯಾರ್ಥಿಗಳು ವಾರ್ಡನ್ ಸಾಹೇಬ್ರ ಮುಖವನ್ನೇ ನೋಡಿರುವುದಿಲ್ಲ. ಇಂತಹ ಉದಾಹರಣೆಗಳು ಸಹ ಇವೆ. ಓರ್ವ ವಾರ್ಡನ್ನಿಗೆ 3 ಹಾಸ್ಟೆಲ್ಗಳ ಜವಾಬ್ದಾರಿ ಕೊಟ್ಟರೆ ಇದೇ ರೀತಿಯಾದಂತಹ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಆದ್ದರಿಂದ ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಈ ಸಣ್ಣ ಕಂದಮ್ಮಗಳಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ದೊರಕಿಸಿಕೊಟ್ಟರೆ ಆ ಭಗವಂತ ನಿಮ್ಮನ್ನು ಮೆಚ್ಚುತ್ತಾನೆ. ನುಂಗಿದ್ರೆ ನಿಮ್ಮನ್ನೂ ಸಹ ಆ ಭಗವಂತ ಶಾಪಾನೇ ಹಾಕೋತು, ಶಬಾಷ್ಗಿರಿ ಏನು ಕೊಡೋಲ್ಲ ಅನ್ನುವಂತಹ ವಿಷಯವನ್ನು ಪ್ರಸ್ತುತಪಡಿಸ್ತಾ ಮಕ್ಕಳು ಏನು ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ಕೇಳೋಣ ಬನ್ನಿ. ಬಿಸಿನೀರು ಬರಲ್ಲ, ಬೆಡ್ ಇರಲ್ಲ, ವಾಶ್ರೂಮ್ ಸರಿ ಇಲ್ಲ, ಬಕೆಟ್ ಇಲ್ಲ, ನೀರಿಲ್ಲ, ಬಾತ್ರೂಮ್ ಹೋದ್ರೆ ನೀರು ಬರೋದೇ ಇಲ್ಲ, ಎಲ್ಲ ಸೊಳ್ಳೆ, ಇಲ್ಲಿ ಹೆವಿ ಸೊಳ್ಳೆ. ವಾರ್ಡನ್ನು ಡಿ ದೇವರಾಜ್ ಅರಸು ಹಿಂದುಳಿದ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಪಾವಗಡ. ವಾರ್ಡನ್ ಒಂದು ವಾರಕ್ಕೊಂದ್ಸರಿ ಬರ್ತಾರಂತೆ ಇಲ್ಲಿ ಹಾಸ್ಟ್ಲಲ್ಲಿ. ನೀವೇ ಸ್ವಲ್ಪ ಗೌರ್ಮೆಂಟು ಎಲ್ಲ ತಳಿಸ್ಬೇಕಪ್ಪ ಇದು. ನಿಮ್ಮ ವಾರ್ಡನ್ ಹೆಸರು ಏನು ಹೆಸರಪ್ಪ?